ಪಾರು, ದಿನ ಮನೆಗೆ ಹೋಗುವಾಗ ನಿಮ್ಮ ಯಜಮಾನ್ರಿಗೆ ಹೇಳಿ ಹೋಗ್ತಾ ಇದ್ದೆ. ಇವತ್ತು ಯಾಕೆ ಹಾಗೆ ಹೋಗ್ತಾ ಇದೆಯಾ? ಬಾ, ನಾನೇ ಮನೆವರೆಗೂ ಬಿಟ್ಬಿಡ್ತೀನಿ. ಯಜಮಾನ್ರೆ, ಈ ಕಾರಣಕ್ಕೆ ನಿಮಗೆ ಹೇಳ್ದೆ ಹೊರಟಿತ್ತು. ಅಂದ್ರೆ ಒಬ್ಳೆ ಹುಡುಗಿ ಮನೆಗೆ ಬರ್ತೀಯಲ್ಲ ಅಂತ ಹೇಳಿ ದೊಡ್ಡ ಯಜಮಾನ್ರು ನಿನ್ನ ಮನೆವರೆಗೂ ಕರ್ಕೊಂಡು ಬಿಟ್ಟೋದು ಎಲ್ಲ ಯಾಕೋ ನನಗೆ ಇಷ್ಟ ಇಲ್ಲ. ಓ, ಇದಾಗಿದ್ದು. ಪಾಪ ನಮ್ಮ ಮಾವಂಗೆ ನಮ್ಮ ಲವ್ ವಿಚಾರ ಗೊತ್ತಿಲ್ವಲ್ಲ, ಅದಕ್ಕೆ ಹಾಗೆ ಹೇಳಿರ್ತಾರೆ. ಅಲ್ಲ, ನೀನು ಹೇಳಬೇಕಿತ್ತು, ನನ್ನ ಲವರು ನನ್ನ ಮನೆಗೆ ಬಿಟ್ಟು ಬರಕ್ಕೆ ಬಂದ್ರೆ ನಿಮ್ಗೇನು ಪ್ರಾಬ್ಲಮ್ಮು ಅಂತ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಯಜಮಾನ್ರೆ. ಸರಿ, ಇಷ್ಟು ದಿನ ಈ ವಿಷಯನ ಬರೀ ಅಮ್ಮಂಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಸಾರ್ಥಿಗೂ ಈ ವಿಷಯ ತಿಳಿಸೋದು ಮುಖ್ಯ ಅಂತ ಈಗ ಗೊತ್ತಾಯ್ತು. ಅರೋ, ಯು ಡೋಂಟ್ ವರಿ, ಸಾರ್ಥಿ ನನ್ನನ್ನು ಅಳಿಯಂದ್ರೆ ಅಂತ ಕರೆಯೋ ದಿನ ದೂರ ಇಲ್ಲ. ಸರಿ, ಈಗ ನಾನು ಹೊರಡ್ತೀನಿ, ನೀವು ಮಲ್ಕೊಳ್ಳಿ. ಪಾರು, ಮಲಗಿದ್ರೆ ನಿಂದೇ ಯೋಚನೆ. ಒಬ್ಬನೇ ಹೇಗೆ ಮಲಗಲಿ, ನಿದ್ದೆನೇ ಬರೋಲ್ಲ. ಯಜಮಾನ್ರೆ, ಇದೆಲ್ಲ ಮದ್ವೆ ಆದ್ಮೇಲೆ. ಮದುವೆ ಆಗಿದೆಯಲ್ಲ, ಅದು ನಮ್ಮಿಬ್ರ ದೃಷ್ಟಿಲಿ ಮಾತ್ರ, ನೋಡೋರ್ ದೃಷ್ಟಿಲಲ್ಲ. ಹಾಗಂತೀಯ? ಆದ್ರೆ ಈ ಮನೆಯಿಂದ ಹೋಗ್ತೀನಿ ನಿಂತಿದ್ಯಲ್ಲ, ಇದು ನಿನ್ ಗಂಡನ ಮನೆ. ಅಂದ್ರೆ ನಿನ್ ಮನೆ ತಾನೇ? ಸರಿ, ಈಗ ನಾನು ನಮ್ಮಪ್ಪನ ಮನೆಗೆ ಹೋಗಿ ಬರ್ಬೋದಾ ಯಜಮಾನ್ರೆ? ಆಯ್ತು, ಹೋಗಿ ಬೇಗ ಬಾರ್ದಂಗಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಬೇಗ ಮಲ್ಕೊಳ್ಳಿ. ಯಾಕೆ? ನಿಮ್ ಕನ್ಸಲ್ಲಿ ಬರ್ತೀನಿ. ಬಂದು ಈ ಮನೆಯ ಮಹಾರಾಣಿಯಾಗಿರಬೇಕು. ಪಾರ್ವತಿ ಮಹಾರಾಣಿ ಅಲ್ಲ, ಸಾಮಾನ್ಯ ಹುಡುಗಿ. ಫಾರಿನ್ MBA ಆಗಿರಬೇಕು. ಸೊ ಈ ಕ್ವಾಲಿಟಿನೂ ಅವಳಿಗಿಲ್ಲ. ಕೆಲಸಗಾರರನ್ನ ಆರ್ಡರ್ ಮಾಡೋ ಗತ್ತಿರಬೇಕು. ನಮ್ಮ ಪಾರ್ವತಿ ಕೆಲಸದವಳಾಗಿರೋದ್ರಿಂದ ಅವಳು ಹಾಗೆ ಮಾಡಲ್ಲ. ನನ್ನ ಸೊಸೆ ಆಗೋಳಿಗೆ ನನ್ನ ಸರಿಸಮಾನವಾಗಿ ನಿಲ್ಲೋ ಯೋಗ್ಯತೆ ಇರಬೇಕು. ಮೊದಲೇ ಅಖಿಲ್ ಅನ್ಕಂಡ್ರೆ ಹೆದರ್ಕೊಂಡು 6 ಅಡಿ ದೂರದಲ್ಲಿ ನಿಂತ್ಕೊಡ್ತಾಳೆ. ಇನ್ನು ಸರಿಸಮಾನವಾಗಿ ನಿಂತ್ಕೊಳ್ಳೋದಿಲ್ಲ. ಸೊ ಈ ಕ್ವಾಲಿಟಿನೂ ಇಲ್ಲ. ಹುಡುಗಿ ಮನೆತನಕ್ಕೊಂದು ಸ್ಟೇಟಸ್ ಇರಬೇಕು. ಈ ಕ್ವಾಲಿಟಿನೂ ಇಲ್ಲ. ಬಿಸ್ನೆಸ್ ಅಲ್ಲಿ ಕೋಟಿ ಹೋದ್ರೂ ಯೋಚನೆ ಮಾಡಬಾರ್ದು, ಗಳಿಸೋ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮನೆ ಕೆಲಸದವಳು ಕೋಟಿ ಬಗ್ಗೆ ಏನ್ ತಾನೇ ಯೋಚನೆ ಮಾಡ್ತಾಳ ಅವಳು? ಡ್ಯಾಡ್, ಮಾಮ್ ಹೇಳಿರೋ ಯಾವ ಕ್ವಾಲಿಟೀಸ್ ಕೂಡ ಪಾರ್ವತಿ ಅದಕ್ಕೆ ಇಲ್ವಲ್ಲ. ನನಗೂ ಅದೇ ಯೋಚನೆನಪ್ಪ. ಅಖಿಲನ್ ಎಕ್ಸ್ಪೆಕ್ಟೇಷನ್ ಪಾರ್ವತಿ ಪೂರೈಸಕ್ಕಾಗಲ್ಲ.
ಯಜಮಾನ್ರೆ ಕಾಫಿ. ಗುಡ್ ಮಾರ್ನಿಂಗ್ ಅರ್ಧಂಗಿ. ನೀವು ನನ್ನನ್ನು ಹಾಗೆಲ್ಲ ಕರಿಬೇಡಿ ಯಜಮಾನ್ರೆ. ಹಾಗಾದ್ರೆ ನೀನು ನನ್ನ ಯಜಮಾನ್ರೆ ಅಂತ ಕರಿಬೇಡ. ಅಯ್ಯೋ, ಮುಂಚೆಯಿಂದ ನಾನು ನಿಮ್ಮನ್ನ ಹಾಗೆ ತಾನೇ ಕರಿತಿರೋದು. ಹೌದು, ಇನ್ಮೇಲೆ ಬೇರೆ ಏನಾದ್ರು ಕರಿ. ಏನಂತ? ರೀ ಅಂತ. ಇಲ್ಲಪ್ಪ, ನನ್ನ ಕೈಲೆಲ್ಲ ಹಾಗೆ ಕರೆಯೋದಕ್ಕಾಗಲ್ಲ. ನೀನ್ ಇವಾಗ ಹಾಕಿ ಕರೆದ್ರೇನೆ ನಾನೀಗ ಕಾಫಿ ಕುಡಿಯೋದು. ಹೋಗಿ ಯಜಮಾನ್ರೆ, ಏನಿದು ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಹಠ? ಇದು ಹಠ ಅಲ್ಲ, ಪ್ರೀತಿಯ ಚಟ. ಓಹೋ, ಕವಿ ಆಗ್ಬಿಟ್ಟಿದ್ದೀರಾ? ನಿನ್ ಪ್ರೀತಿಲಿ ಮುಳುಗಿ ಕವಿ ಆಗ್ಬಿಟ್ಟಿದ್ದೀನಿ. ಇವಾಗ ಏನು, ನೀನ್ ಆ ರೀತಿ ಕರಿತೀಯೋ ಇಲ್ವೋ? ಓ, ಏನೇ ಹೇಳಿ ಈ ಗಂಡಂದ್ರದ್ದು ಹೆಂಡತಿರ ಮೇಲೆ ದಬ್ಬಾಳಿಕೆನೆ ಆಯ್ತು. ಹಾಗ ಅನ್ಕೋಬೇಡ, ಇದನ್ನ ನನ್ನ ರಿಕ್ವೆಸ್ಟ್ ಅನ್ಕೋ ಪ್ಲೀಸ್. ಸರಿ, ಕರಿತೀನಿ. ರೀ 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 ನೀನು ಐ ಲವ್ ಯು ಹೇಳ್ದಷ್ಟೇ ಖುಷಿ ಆಗ್ತಾ ಇದೆ. ಸರಿ, ಕಾಫಿ ತಗೊಳ್ಳಿ. ಅರ್ಧಂಗಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀನ್ ಹೋದ್ರೆ ಇಲ್ಲಿ ಕೆಲಸ ಯಾರು ಮಾಡೋದು? ಕೆಲ್ಸನಾ? ಏನ್ ಕೆಲ್ಸ? ನನ್ನ ರೂಮ್ ಬೆಡ್ಶೀಟ್ ಚೇಂಜ್ ಮಾಡು. ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಆದ್ರೆ ಅದ್ ನನ್ ಕೆಲ್ಸ ಅಲ್ವಲ್ಲ. ಇದು ನನ್ನ ಬೆಡ್ರೂಮ್. ಇಲ್ಲಿ ನನ್ನ ಪರ್ಸನಲ್ ಕೆಲಸಗಳೆಲ್ಲ ನನ್ನ ಅರ್ಧಾಂಗಿದು ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ನನ್ನ ಅರ್ಧಾಂಗಿನೇ ಆಗಿದ್ರೆ ನನ್ನ ರೂಮ್ ಬೆಡ್ಶೀಟ್ ಚೇಂಜ್ ಮಾಡು. ಈಗ ನೀವ್ ಹೇಳೋ ಕೆಲ್ಸ ಮಾಡಿ ನಾನ್ ನಿಮ್ ಹೆಂಡತಿ ಅಂತ ಸಾಬೀತ್ ಮಾಡೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ಬರ್ಲಾ ಯಜಮಾನ್ರೆ? ನನ್ನ ಕೆಲಸ ಮಾಡಲ್ಲ ಅಂದವರು ಮತ್ತೆ ಯಾಕೆ ಒಳಗೆ ಬಂದ್ರು? ಗಂಡ ಹೇಳಿ ಕೆಲ್ಸ ಮಾಡೋದು ಅರ್ಥಾಂಗಿ ಕರ್ತವ್ಯ ಅಲ್ವಾ? ಮಾಡ್ತೀನಿ. ಗಂಡ ಹೇಳೋ ಕೆಲಸ ಮಾಡೋದು ಹೆಂಡತಿ ಕರ್ತವ್ಯ ಆದರೆ ಹೆಂಡತಿ ಮಾಡೋ ಕೆಲಸನ ಹಂಚ್ಕೊಳ್ಳೋದು ಗಂಡನ ಕರ್ತವ್ಯನೇ ಅಲ್ವಾ? ಸಹಾಯ ಮಾಡೋ ನೆಪದಲ್ಲಿ ಈ ರೀತಿ ತೊಂದರೆ ಕೊಡ್ತಿರೋದು ತಪ್ಪಲ್ವಾ? ನಾನು ಮಾಡ್ತಾ ಇರೋ ತಪ್ಪು ನಿನಗಿಷ್ಟ ಆಗ್ತಾ ಇಲ್ವಾ? ದಾಮಿನಿ, ಹೊಡೆದಲ್ಲಿ ಚಾನ್ಸು, ಹೋಗಿ ಮೊದಲು ಅಕ್ಕನ್ಗೆ ಹೇಳು.
ಡ್ಯಾಡ್ ಈಗ ನಿಮ್ಮ ತೀರ್ಮಾನ ಏನೋ? ಅಕ್ಕ ಅಕ್ಕ ಅಯ್ಯೋ ಅಕ್ಕ 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 ಎಲ್ಲೋದ್ರಪ್ಪ? ಅಕ್ಕ ಬಾಬಾ ಅಕ್ಕ ಎಲ್ಲಿ ಬಾಬಾ? ಯಾಕೆ? ನಾನೇನು ಇಂಪಾರ್ಟೆಂಟ್ ಆಗಿರೋದನ್ನ ತೋರಿಸ್ಬೇಕು. ಅಖಿಲ ಧ್ಯಾನಕ್ಕೆ ಕೂತಿದ್ದಾಳೆ, ಎದ್ದು ಬರಕ್ಕೆ 3/4 ಗಂಟೆ ಆಗ್ಬೋದು. 3/4 ಗಂಟೆ ಆಗುತ್ತಾ? ಅಯ್ಯೋ ದೇವ್ರೆ, ಅಷ್ಟೊತ್ತಿಗೆ ಆ ಸೀನ್ ಮುಗ್ದೋಗ್ಬಿಡುತ್ತಲ್ಲ, ಏನ್ ಮಾಡ್ಲಿ? ಪ್ರೀತುನಾ? ಈ ವಿಷಯಕ್ಕೆ ಇವ್ ನಂಬಿಕಸ್ತ ಅಲ್ವೇ ಅಲ್ಲ. ಈ ಸೀನ್ ನ ತೋರ್ಸೋದಕ್ಕೆ ಭಾವನೆ ಸರಿ. ಭಾವ, ನಿಮ್ಗೊಂದು ಇಂಪಾರ್ಟೆಂಟ್ ಸೀನ್ ತೋರಿಸ್ಬೇಕು, ನನ್ ಜೊತೆ ಬನ್ನಿ ಭಾವ. ಅದೇನ್ ಇಂಪಾರ್ಟೆಂಟ್ ವಿಷಯ? ಅಯ್ಯೋ ಬನ್ನಿ ಭಾವ, ಬನ್ನಿ. ಏಯ್, ನಾನ್ ನಿನ್ನನ್ ಕರ್ದೇನೋ, ನೀನ್ ಇಲ್ಲೇ ನಿಂತ್ಕೋ. ಭಾವ, ನೀವ್ ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಆ ಸೀನ್ ನ ನೋಡಿ ನೀವ್ ಅಕ್ಕನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಬನ್ನಿ ಭಾವ, ಬೇಗ. ಅದೇನು ನೋಡ್ಕೊಂಡು ಬರ್ತೀನಿ. ಚಿಕ್ಕಮ್ಮ ನನ್ನ ಅವಾಯ್ಡ್ ಮಾಡಿ ಡ್ಯಾಡ್ ಒಬ್ಬರನ್ನೇ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಬ್ರೋ ಪಾರ್ವತಿ ಅದಕ್ಕೆ ಮ್ಯಾಟರ್ ಇರಬೇಕು. ಚಿಕ್ಕಮ್ಮನ ಉದ್ದೇಶ ಡ್ಯಾಡ್ ಮುಖಾಂತರ ಅವ್ರ ಲವ್ ಸ್ಟೋರಿನ ಮಾಮ್ಗೆ ಹೇಳಿಸ್ಬೇಕು ಅಂತ. ಒಂದ್ ವೇಳೆ ಹತ್ರ ಆದ್ರೆ ನಾವು ಆ ಥರ ಆಗಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಚಿಕ್ಕಮ್ಮನ ಉದ್ದೇಶ ಈಡೇರಕ್ಕೆ ಬಿಡಬಾರ್ದು. ಬಾ, ಅಲ್ಲಿ ಹೋಗ್ಬಿಟ್ಟು ಏನ್ ತೋರಿಸ್ತಾರೆ ನೋಡೋಣ. ಬೇಡ ಪ್ರೀತು, ನೀನ್ ಬರೋದ್ ಬೇಡ, ನಿನ್ನ ಬರೋದ್ ಬೇಡ ಅಂತ ಹೇಳಿದ್ದಾರೆ. ಅದೇನು ಅಂತ ನಾನೇ ಹೋಗಿ ನೋಡ್ತೀನಿ. ಕೆಲಸ ಮಾಡೋ ಸಮಯದಲ್ಲಿ ಈ ರೀತಿ ತೊಂದರೆ ಕೊಡಬಾರ್ದು. ಬಾಬಾ, ಬನ್ನಿ ಬನ್ನಿ. ನಾನ್ ತೊಂದರೆ ಕೊಡ್ತಾ ಇದ್ದೀನಾ? ಮತ್ತಿನ್ಯಾರು? ನೀವೇ ತೊಂದರೆ ಕೊಡ್ತಿರೋದು. ಪಾರು, ಸುಮ್ಮನೆ ಮಾತು ಕೇಳ್ತೀನಿ. ಸಾರಥಿ ಬೇರೆ ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ಆಟ ಹಿಡಿದ್ರೆ ಏನ್ ಮಾಡ್ತೀಯ? ಯಾಕೆ ಪಾರ್ವತಿ ಸುಮ್ಮನಾಗ್ಬಿಟ್ಟೆ? ಕನ್ಸಲ್ಲೂ ಈ ತರ ಪ್ರಶ್ನೆ ಕೇಳ್ಬೇಡಿ ಯಜಮಾನ್ರೆ, ನನಗ್ ಭಯ ಆಗುತ್ತೆ. ನಾನು ಈ ಜನ್ಮದ ಪ್ರೀತಿ ನೀವು, ನೀವೇ ನನ್ನ ಪ್ರಪಂಚ. ನನ್ನ ಉಸಿರಿನ ಪ್ರತಿ ಕಣಕಣದಲ್ಲೂ ನಿಮ್ಮ ಹೆಸರೇ ಇದೆ. ನನ್ನ ಮನಸ್ಸಲ್ಲಿ ನಿಮ್ಮೊಬ್ಬರಿಗೆ ಭದ್ರವಾದ ಸ್ಥಾನ ಇರೋದು. ನನ್ನ ಎದೆಯ ಪ್ರತಿ ಬಡಿತದಲ್ಲೂ ನಿಮ್ ನೆನಪೇ ಇದೆ. ನಾನ್ ಬದುಕಿರೋದೆ ನಿಮ್ಗೋಸ್ಕರ ಯಜಮಾನ್ರೆ, ನಿಮ್ ನಿಷ್ಕಲ್ಮಶವಾದ ಪ್ರೀತಿಗೋಸ್ಕರ. ನನ್ನ ಮಗನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ. ಆದ್ರೆ ಅಖಿಲ ಹತ್ರ ನಾನಾಗಿ ಈ ವಿಷಯ ಹೇಳುವವರೆಗೂ ಈ ದಾಮಿನ ಹೇಗೆ ಕಂಟ್ರೋಲ್ ಮಾಡಲಿ? ಮುಚ್ಚಲೆನ ನೀವೇ ಕಣ್ಣಾರ ನೋಡಿದ್ರಲ್ವಾ? ಅಕ್ಕನ ಹತ್ರ ಪಿನ್ ಟು ಪಿನ್ ವರದಿ ಒಪ್ಪಿಸ್ತೀರಲ್ವಾ ಬಾಬಾ?
ಭಾವ ಯಾಕೆ ಭಾವ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಆದಿತ್ಯನ ಈ ಸ್ಥಿತಿಲಿ ನೋಡಿ ನಿಮಗ್ ಶಾಕ್ ಆಯ್ತಾ? ಈ ತರ ನಂಗೆ ತುಂಬಾ ಸಲ ಶಾಕ್ ಆಗಿದೆ ಭಾವ. ಇವರಿಬ್ಬರದು ಕಳ್ಳಾಟ ಇವತ್ತಿಂದಲ್ಲ, ತುಂಬಾ ದಿನದಿಂದ ನಡೀತಾ ಇದೆ ಭಾವ. ಇವರಿಬ್ರು ಕಳ್ಳಾಟನ ಪ್ರೀತಿಗೆ ತೋರ್ಸೋಣ ಅಂತ ಅವನ್ನ ಕರ್ಕೊಂಡ್ ಬಂದು ತೋರ್ಸುದ್ನ. ಆದ್ರೆ ಅವನು ಅವ್ರ ಜೊತೆನೆ ಸೇರ್ಕೊಂಡು ಅಯ್ಯೋ ಚಿಕ್ಕಮ್ಮ ಅದೆಲ್ಲ ಏನು ಇಲ್ಲ, ನಿಮ್ ಭ್ರಮೆ, ಸಿಂಡ್ರೋಮ ಗಿಂಡ್ರೋಮ ಅಂತ ಕಾಯಿಲೆ ಗೀಲೆ ಅಂತೇಳಿ ಕತೆ ಕಟ್ಟಿ ನನ್ನ ಹೆದರ್ಸ್ಬಿಟ್ರು ಭಾವ. ಭಾವ ಈ ಕಾಯಿಲೆ ಲಕ್ಷಣ ಇಲ್ಲದೆ ಇರೋದನ್ನ ಇದೆ ಅಂತ ಅನ್ಕೋತೀನಂತೆ, ನಡೀದೇ ಇರೋದನ್ನ ನಡೆದಿದೆ ಅಂತ ಅನ್ಕೋತೀನಂತೆ, ನೋಡದೆ ಇರೋದನ್ನ ನೋಡಿದ್ದೀನಿ ಅಂತ ಅನ್ಕೋತೀನಂತೆ. ಚಿಕ್ಕಮ್ಮ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ನಿಮ್ ಭ್ರಮೆ ಜಾಸ್ತಿಯಾಗಿ ಹುಚ್ಚಿಡ್ದು ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಡ್ತೀರಾ ಅಂತ ಹೆದರ್ಸ್ಬಿಟ್ಟ ಭಾವ. ಅವ್ರು ಹೇಳ್ದಾಗ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಭಾವ. ಆಮೇಲೆ ನನ್ಗೆ ಅರ್ಥ ಆಯ್ತು ಅವ್ರು ಹೇಳ್ತಿರೋದು ಸುಳ್ಳು ಅಂತ. ಆಮೇಲೆ ಧೈರ್ಯ ಬಂತು. ಅವ್ರಿಬ್ಬರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅಕ್ಕನಿಗೆ ತೋರಿಸ್ಬೇಕು ಅಂತ ಹೊಂಚಾಕಿ ಕಾಯ್ತಾ ಇದ್ದೆ. ಇವತ್ತು ಸಿಕ್ಕಾಕೊಂಡ್ಬಿಟ್ರು. ಅಕ್ಕ ನೋಡ್ತಿದ್ರೆ ಏನಂತೆ ಭಾವ, ನೀವ್ ನೋಡಿದ್ರಲ್ಲ ನನಗಷ್ಟು ಸಾಕು. ಪ್ರೀತು ಇವರಿಗೆ ಕಾಯಿಲೆ ಇದೆ ಅಂತ ಹೇಳಿ ನಂಬಿಸಿದಿತ್ತಾರ, ನಾವು ಇವ್ರನ್ನ ನಂಬಿಸೋದೆ ನಮಗಿರೋ ದಾರಿ. ಜನನಿ ನೀನು ನೋಡ್ದೆ ಅಲ್ವೇನಮ್ಮ? ನೀನು ನೋಡ್ದೆ, ಭಾವನ ನೋಡಿದ್ರು. ಹಬ್ಬ ಇಬ್ರು ನೋಡಿದ್ದಾರೆ, 2 ಸಾಕ್ಷಿ. ಇವತ್ತು ಅವ್ರು ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಭಾವ ಅವರಿಬ್ರು ಮಾಡ್ತಾ ಇರೋದು ತಪ್ಪು ತಾನೆ? ಬನ್ನಿ ಭಾವ, ಈ ವಿಷಯನ ಈಗಲೇ ಹೋಗಿ ಅಕ್ಕನ ಹತ್ರ ಹೇಳ್ಬಿಡೋಣ. ಬನ್ನಿ ಭಾವ ಬನ್ನಿ. ಐ ಆಮ್ ಸಾರಿ ದಾಮ್ರೆ, ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾವ ನೀವೇನು ಹೇಳ್ಬೇಡಿ, ಎಲ್ಲ ವಿಷಯನ ನಾನೇ ಹೇಳ್ತೀನಿ. ಅಕ್ಕ ಕೇಳಿದಾಗ ಸಾಕ್ಷಿ ತರ ನೀವು ಅಂತ ತಲೆ ಅಲ್ಲಾಡ್ಸಿದ್ರೆ ಸಾಕು. ನಾನು ಹೇಳಕ್ ಹೊರಟಿರೋದು ಆದಿತ್ಯ ಪಾರ್ವತಿ ಬಗ್ಗೆ ಅಲ್ಲಮ್ಮ, ನಿನ್ ಬಗ್ಗೆ. ನನ್ ಬಗ್ಗೆನಾ? ಏನ್ ಭಾವ? ಆದಿತ್ಯ ಪ್ರೀತು ಹೇಳಿರೋದು ನಿಜಾನಮ್ಮ. ಅಂದ್ರೆ ನೀನು ನಿಜವಾಗ್ಲೂ ಅವ್ರು ಹೇಳಿದ ತರ ಕಾಯಿಲೆ ಇದೆ. ಇಮ್ಯಾಜಿನರಿ ಸಿಂಡ್ರೋಮ್ ಅನ್ನೋ ಕಾಯಿಲೆ ನಿನಗಿದೆಯಮ್ಮ. ಹೌದಾ ಮಾವ? ಹೂನಮ್ಮ. ಭಾವ ನಿಜ ಹೇಳ್ತಿದ್ದೀರಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ಅದರಿಂದ ನನಗೇನ್ ಲಾಭ? ಅಂದ್ರೆ ನಿಮ್ ಪ್ರಕಾರ ಆ ರೂಮಲ್ಲಿ ಆದಿ ಪಾರು ಇರ್ಲಿಲ್ವಾ? ಅದು ನಿನ್ ಭ್ರಮೆ. ಛೇ ಪಾಪ, ಚಿಕ್ಕತ್ತೆಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗಾಗ್ಬಾರ್ದಾಗಿತ್ತಲ್ವಾ ಮಾವ? ಹೌದಮ್ಮ, ಸ್ವಲ್ಪ ವಯಸ್ಸಾದ್ಮೇಲೆ ಆದ್ರೂ ಬರ್ಬಾರ್ದಿತ್ತ? ಇಲ್ಲ ಭಾವ, ಆ ರೂಮಲ್ಲಿ ಆದಿತ್ಯ ಪಾರು ಇದ್ರು. ಜಡೆ ಮೇಸದನ್ ಮಾರಮ್ಮ ನಾಣೆಗೂ ನಿಜ. ಬೇಕಾದ್ರೆ ಬನ್ನಿ ಇನ್ನೊಂದ್ಸಲ ನೋಡ್ಕೊಂಬರೋಣ. ಬನ್ನಿ ಭಾವ. ನೀನ್ ಎಷ್ಟು ಸಲ ನೋಡಿದ್ರು ಅಲ್ಲಿ ಯಾರು ಇಲ್ಲ. ನಿಜವಾಗ್ಲು? ಒಂದ್ ನಿಮಿಷ ಇರಿ, ಬಂದೆ. ಅಯ್ಯೋ ಪಾರ್ವತಿ, ನಿನ್ನ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿಮ್ಮನ್ ಗಂಡನಾಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಸುಳ್ಳು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಭಾವ. ಅವ್ರು ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ, ಆ ಚಾನ್ಸೇ ಇಲ್ಲ. ಹಾಗಾದ್ರೆ ನನ್ಗದೇನೋ ಸಿಂಡ್ರೋಮ್ ಕನ್ಫರ್ಮಾ?
ಏನಾಯ್ತು? ಚಿಕ್ಕಮ್ಮ ಕರ್ಕೊಂಡು ಹೋಗಿದ್ದು ಬ್ರೋ ಮತ್ತೆ ಅದಕ್ಕೆನ ತೋರ್ಸೋದಕ್ಕೆ ಅಂತ ತಾನೆ? ಡ್ಯಾಡ್ ಅವ್ರಿಬ್ರು ನೋಡಿದ್ರಾ? ಆಮೇಲೆ ಸೇಮ್ ಟು ಸೇಮ್. ಅಂದ್ರೆ ಇಮ್ಯಾಜಿನರಿ ಸಿಂಡ್ರೋಮ್. ಇಮ್ಯಾಜಿನರಿ ಸಿಂಡ್ರೋಮ್ ಅನ್ನೋ ಖಾಯಿಲೆ ನಿನಗಿದೆಯಮ್ಮ? ನಿಜ ಹೇಳ್ತಿದ್ದೀರಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ಅದರಿಂದ ನನಗೇನು ಲಾಭ? ಚಿಕ್ಕತ್ತೆಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗಾಗ್ಬಾರ್ದಾಗಿತ್ತಲ್ವಾ ಮಾವ?